Hello everyone, we are here on 24th December 2024 where we are trying to discuss on Trailhead and Salesforce Web Accessor. ಎರಡು URL ಕೊಡ್ತೀನಿ ನಾನು. Salesforce Web Accessor ಅಲ್ಲಿ ನೀವು ಯಾವುದೇ ಎಕ್ಸಾಮ್ ಬುಕ್ ಮಾಡಬೇಕು ಅಂತಿದ್ರೆ Salesforce Web Accessor ಅಲ್ಲಿ ಬುಕ್ ಮಾಡ್ತೀರಿ. ಆಯ್ತಾ? When it comes to Trailhead, this is the place where you will be doing all your points. ಇದು ನಿಮ್ಮ ಪ್ರೊಫೈಲ್ ತರ ವರ್ಕ್ ಆಗುತ್ತೆ. ನನ್ನ 4 ಬ್ಯಾಡ್ಜ್ ಇದೆ, 1925 ಪಾಯಿಂಟ್ಸ್ ಇದೆ. ಆಯ್ತಾ? ನೀವು ಮೌಸ್ ತಗೊಂಡೋದ್ರೆ. ಸೊ ಸೇಲ್ಸ್ ಫೋರ್ಸ್ ವೆಬ್ ಆಕ್ಸೆಸರ್ ಅಲ್ಲಿ ನೀವು ಯೂಸರ್ ನೇಮ್ ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೊಂಡಿರ್ಬೇಕು. ಕ್ರಿಯೇಟ್ ಮಾಡ್ಕೊಳ್ಳೋದು ಹೆಂಗೆ ಒಬ್ಬೊಬ್ರಿಗೂ ಹೇಳ್ಕೊಡ್ತೀನಿ, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್, ಸೊ ದಟ್ ಯು ಆರ್ ನಾಟ್ ಲೂಸಿಂಗ್ ಎನಿಥಿಂಗ್ ಡಿಫ್ರೆಂಟ್. ಸೊ ಇಲ್ಲಿ ಎಕ್ಸಾಮ್ ಬುಕ್ ಮಾಡ್ತೀರಾ, ಎಕ್ಸಾಮ್ ರೇಟ್ಸ್ ಬೇರೆ ಬೇರೆ ಇರುತ್ತೆ. ಡೋಂಟ್ ವರಿ ಆನ್ ದ್ಯಾಟ್ ಪಾರ್ಟ್. ನೀವು ಎಕ್ಸಾಮ್ ಫಸ್ಟ್ ಪ್ರಿಪೇರ್ ಆಗಬೇಕು. ಸೊ ದರ್ ಇಸ್ ಅ ಹ್ಯೂಜ್ ಲಿಸ್ಟ್ ಆಫ್ ಥಿಂಗ್ಸ್. ಸೊ ನಾನೀಗ ರೆಡಿ ಆಗ್ತಾ ಇರೋದು, ದಟ್ಸ್ ವಾಟ್, ಇದು ಪಾರ್ಟ್ನರ್ಸ್ಗೆ ಮಾತ್ರ. ಐ ಆಮ್ ಟ್ರೈಂಗ್ ಟು ಅಪಿಯರ್ ಫಾರ್ ದಿಸ್ ಪರ್ಟಿಕ್ಯುಲರ್ ಸರ್ಟಿಫಿಕೇಶನ್ ವಿಚ್ ಇಸ್ ನೋನ್ ಆಸ್ ಮಾರ್ಕೆಟಿಂಗ್ ಕ್ಲೌಡ್ ಅಡ್ವಾನ್ಸ್ ಕ್ರಾಸ್ ಕ್ಲೌಡ್ ಸರ್ಟಿಫಿಕೇಶನ್. ಇದು $150 ಇರುತ್ತೆ. ಕೆಲವೊಂದು 75 ಇದೆ, ಕೆಲವು ಫ್ರೀ ಇದೆ, ಕೆಲವೊಂದು $200 ಇದೆ. ಆಯ್ತಾ? ಫಾರ್ ಯುವರ್ ಇನ್ಫಾರ್ಮೇಶನ್. ಅಸೋಸಿಯೇಟ್ ಎಕ್ಸಾಮ್ಸ್ಗೆ ಬರೋಣ. ಅಸೋಸಿಯೇಟ್ ಎಕ್ಸಾಮ್ಸ್ ಬಂದು ಸೇಲ್ಸ್ಫೋರ್ಸ್ ಸರ್ಟಿಫೈಡ್ ಅಸೋಸಿಯೇಟ್ ಇದೆ, ಅಸೋಸಿಯೇಟ್ ಇದೆ. ಇದು ನೋಡ್ಕೊಳ್ಳಿ, ಇದು ಫ್ರೀ ಇದೆ. ಬಟ್ ಇದಕ್ಕೆ ಲಾಗಿನ್ ಬೇಕು ನಿಮಗೆ. ಲಾಗಿನ್ ಕ್ರಿಯೇಟ್ ಮಾಡೋದಕ್ಕೆ ಕೆಲವೊಂದು ಬೆಸ್ಟ್ ಪ್ರಾಕ್ಟೀಸ್ ಫಾಲೋ ಮಾಡಬೇಕು, ಅದನ್ನ ಹೇಳ್ಕೊಡಿ. ಇದು ನೋಡಿ, ಇದು ಫ್ರೀ. ಸೊ ಲೆಟ್ಸ್ ಅಸ್ಯೂಮ್ ದಟ್ ನಾನು ಈ ಎಕ್ಸಾಮ್ ತಗೋಬೇಕು ಅಂತಿದ್ದೀನಿ. ಸೊ ರಿಜಿಸ್ಟರ್ ಮಾಡ್ಕೋತೀನಿ. ಸೊ ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡ್ಕೊಂಡು ಡೇಟ್ ಆ್ಯಂಡ್ ಟೈಮ್ ಕೊಡ್ತೀನಿ. ಬಿಕಾಸ್ ಇದು ಫ್ರೀ ಇದೆ, ಯಾರು ಬೇಕಾದ್ರೂ ಬುಕ್ ಮಾಡಿ. ಇದಕ್ಕೆ ಸಪ್ರೇಟಾಗಿ ಬೇಕಾದ್ರೆ ಟ್ರೈನಿಂಗ್ ತೊಗೊಂಡೆ 30th ತಗೋತಾ ಇದ್ದೀನಿ, ಮಂಡೇ, ಪ್ರಾಬಬ್ಲಿ ಅರೌಂಡ್ 9:45 PM. 9:45 PM ಇಲ್ಲ ಅಂದರೆ ಆಮೇಲೆ ಬುಕ್ ಮಾಡ್ಕೋತೀನಿ. ಸೊ ಸದ್ಯಕ್ಕೆ 4:30 PM ಮಾಡ್ಕೋತೀನಿ. ಆಯ್ತಾ? ಸೆಲೆಕ್ಟ್ ಮಾಡೋದು, ಸೆಲೆಕ್ಟ್ ಚೆಕ್ಔಟ್, ಸಿಂಪಲ್. ಬಿಕಾಸ್ ಇದು AI ಅಸೋಸಿಯೇಟ್ ಫ್ರೀ ಇದೆ. ಸಿಂಪಲ್ ಚೆಕ್ಔಟ್. ಇದು ನಾನು ಬುಕ್ಕೇ ಮಾಡಿಲ್ಲ, ಅದಕ್ಕೆ ಬುಕ್ ಮಾಡ್ತಾ ಇದ್ದೀನಿ. ಆಯ್ತಾ? ನೀವೆಲ್ಲರೂ ಮನೇಲೇ ಕೂತ್ಕೊಂಡು ಹೋಗ್ಬೋದು ಇದನ್ನ. ಬಟ್ ನಿಮಗೆ ಪರ್ಸನಲ್ ಲ್ಯಾಪ್ಟಾಪ್ ಇರಬೇಕು, ಒಂದು ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡ್ಕೋಬೇಕು, ಇದನ್ನು ರೈಟ್ ಮಾಡ್ತೀವಿ. ಅದೇ ರೀತಿ ಎಕ್ಸಾಮ್ ಬುಕ್ ಮಾಡಿದಾಗ ಕೆಲವೊಂದು ಪೇಯ್ಡ್ ಇದೆ. ಮೇಜರ್ಲಿ ಇಟ್ ಇಸ್ ಪೇಯ್ಡ್, ವಿಚ್ ಇಸ್ $200. ಸೊ ಅದರಲ್ಲಿ ಅಕ್ರೆಡಿಟೆಡ್ ಪ್ರೊಫೆಷನ್ಸ್ ಬಂದು ಪಾರ್ಟ್ನರ್ಶಿಪ್ ಮಾತ್ರ. ಸೊ ಇದು ಕೆಲವೊಂದು ನನಗೆ ಬೇಕು, ಸಮ್ ರೀಸನ್ಸ್ ಅದಕ್ಕೆ ತಗೋತಾರೆ. ಎಲ್ಲ ಎಕ್ಸಾಮ್ಗೂ ಏನೊಂದು ರೀಸನ್ ಇರುತ್ತೆ. ಸೊ ಅಡ್ವಾನ್ಸ್ ಕ್ರಾಸ್ ಚಾನೆಲ್ ಅಕ್ರೆಡಿಟೆಡ್ ಪ್ರೊಫೆಷನಲ್, ಸೊ ವಿಚ್ ಇಸ್ ಕಾಸ್ಟಿಂಗ್ ಮಿ ಅರೌಂಡ್ $150. ಎಲ್ಲರೂ ತಗೋಬೇಡಿ, ಯಾವ್ದು ತಗೋಬೇಕು ನಾನು ಹೇಳ್ತೀನಿ. ಒಂದು 46 ಸರ್ಟಿಫಿಕೇಟ್ ಇದೆ. ಯಾವತ್ತು ತಗೋತಾ ಇದ್ದೀನಿ ಅಂದರೆ ಥರ್ಸ್ಡೇ ನನಗೆ ಟೈಮ್ ಇರೋದೇ 8:15 PM. ನನಗೆ 9:45 PM ಬೇಕಿತ್ತು. ಯಾಕೆ ಅಂತ ಆಮೇಲೆ ಹೇಳ್ತೀನಿ. ಸದ್ಯಕ್ಕೆ ಫ್ರೈಡೇ 9:45 PM ತಗೋತಾ ಇದ್ದೀನಿ. ಸೆಲೆಕ್ಟ್ ಆ್ಯಂಡ್ ಸೆಲೆಕ್ಟ್. ಸೊ ಈಗ ನನಗೆ ನಾರ್ಮಲ್ ಇಟ್ ವಿಲ್ ಟೇಕ್ ಮೀ ಟು ದಿ ಪೇಜ್. ಸೊ ಇಲ್ಲಿ $150 ಟ್ಯಾಕ್ಸ್ ಬೀಳ್ತಾ ಇದೆ. ಚೆಕ್ಔಟ್ ಕ್ಲಿಕ್ ಮಾಡಿದ್ರೆ ನಾನು ಕೂಪನ್ ಕೋಡ್ ಯಾವುದೂ ಇಲ್ಲ. ಅದಕ್ಕೆ ಚೆಕ್ಔಟ್ ಮಾಡ್ತೀನಿ. ಚೆಕ್ಔಟ್ ಮಾಡಿದಾಗ ಕ್ರೆಡಿಟ್ ಕಾರ್ಡ್ ಡೀಟೇಲ್ಸ್ ಕೇಳುತ್ತೆ. ಆವಾಗ ಸ್ಕ್ರೀನ್ ಶೇರಿಂಗ್ ಸ್ಟಾಪ್ ಮಾಡ್ತೀನಿ. ಓಕೆನಾ? ಈ ಥರ ಎಕ್ಸಾಮ್ ಬುಕ್ ಮಾಡ್ತೀರಾ ನೀವು. $163 ಇದೆ. ಕ್ರೆಡಿಟ್ ಕಾರ್ಡ್ ಡೀಟೇಲ್ಸು ಈ 3 ಕೊಡಬೇಕಾದ್ರೆ ಸ್ಕ್ರೀನ್ ಶೇರಿಂಗ್ ಸ್ಟಾಪ್ ಮಾಡ್ತೀನಿ. ನೆಕ್ಸ್ಟ್ OTP ಬರುತ್ತೆ, OTP ಎಂಟ್ರಿ ಮಾಡ್ತೀನಿ. ಸೊ ಎಕ್ಸಾಮ್ ತಗೊಳ್ಳೇಬೇಕಾ ಸರ್? ಅವೆಲ್ಲ ಏನು ತಲೆ ಕೆಡಿಸ್ಕೊಡಿ. ವಿಲ್ ಟ್ರೈ ಟು ಡಿಸೈಡ್ ಆನ್ ದ್ಯಾಟ್ ಆಫ್ಟರ್ ಯುವರ್ ಪ್ರಿಪ್ರೇಷನ್. ಆಯ್ತಾ? ದಿಸ್ ಇಸ್ ಹೌ ಯು ವಿಲ್ ಬುಕ್ ಯುವರ್ ಎಕ್ಸಾಮ್. ಬುಕ್ ಎಕ್ಸಾಮ್ ಮಾಡಿದ್ಮೇಲೆ ನನ್ನ ಕ್ರೆಡಿಟ್ ಕಾರ್ಡ್ ಡೀಟೇಲ್ಸ್ ಎಂಟರ್ ಮತ್ತೆ ಅದಕ್ಕೆ ಸ್ಕ್ರೀನ್ ಶೇರಿಂಗ್ ಸ್ಟಾಪ್ ಆಗಿದೆ. ಸೊ ಅಸೋಸಿಯೇಟ್ ಬುಕ್ ಮಾಡಿದ್ರೆ ಬುಕ್ ಮಾಡ್ಕೊಳ್ಳಿ. ಅದಕ್ಕೆ ಬೇಕಾದ್ರೆ ಸಪ್ರೇಟಾಗಿ ಪ್ರಿಪ್ರೇಷನ್ ಶುರು ಮಾಡೋಣ, ತೊಂದರೆನೇ ಇಲ್ಲ. ಓಕೆನಾ? ಫ್ರೀ ಇರೋದ್ರಿಂದ ತೊಗೊಂಬಿಡಿ. $75 ಆಗುತ್ತೆ ಯೂಶಲಿ. ನನ್ನ ಹತ್ರ 2 ಎಕ್ಸಾಮ್ ಇದೆ. 30ನೇ ತಾರೀಕು ಒಂದು ಎಕ್ಸಾಮ್ ಇದೆ, 27ನೇ ತಾರೀಕು ಒಂದು ಎಕ್ಸಾಮ್ ಇದೆ. ಯಾಕೆ? ಎರಡೂ ನಾನು ಸಿಂಗಾಪುರ್ ಟೈಮಲ್ಲಿ ತಗೋತಾ ಇರೋದು. ಯಾಕೆ? ತೊಂದರೆ ಇಲ್ಲ. ಸಿಂಗಾಪುರಿಗೆಲ್ಲ ಏನೂ ತಲೆ ಕೆಡಿಸ್ಬೋದು. ಸದ್ಯಕ್ಕೆ 2 ಎಕ್ಸಾಮ್ ಬುಕ್ ಮಾಡಿದ್ದೀನಿ. ಈಗ ಎಕ್ಸಾಮ್ ಬುಕ್ ಮಾಡಿದ್ಮೇಲೆ ಅದಕ್ಕೆ ಪ್ರಿಪೇರ್ ಆಗಬೇಕು
ಅಂದರೆ ಏನಾದ್ರು ಓದಬೇಕು, ಓದಿದ್ರೆ ಒಂಥರ, ಓದಿಲ್ಲ ಅಂದ್ರೆ ಇನ್ನೊಂಥರ. ಸೊ ಈಗ ನಾನು ಏನೋ ಓದಬೇಕು ಅಂದರೆ ಲರ್ನ್, ಅಥವಾ ಕ್ರೆಡೆನ್ಷಿಯಲ್ಸ್ ಬಂದು ಸರ್ಟಿಫಿಕೇಶನ್ಸ್ ಬಂದರೆ ನಿಮಗೆ ಅಕ್ರೆಡಿಟೆಡ್ ಪ್ರೊಫೆಷನ್ಸ್ ಇದೆ, ಸೇಲ್ಸ್ ಅಸೋಸಿಯೇಟ್ ಸರ್ಟಿಫಿಕೇಶನ್ಸ್ ಇದೆ. ಲರ್ನ್ ಮೋರ್ ಕ್ಲಿಕ್ ಮಾಡ್ತೀನಿ. ಈಗ ನಾನು trailhead.salesforce.com ಅಲ್ಲಿ ಇದ್ದೀನಿ. ಸೊ ಈಗ ನಾನು ಯಾವ ಎಕ್ಸಾಮ್ ಬುಕ್ ಮಾಡಿದ್ದು, ಐ ಬುಕ್ ಫಾರ್ ದಿಸ್ ಒನ್. ಫಸ್ಟ್ ಅಟೆಂಪ್ಟ್ ಇದೆ, AI ಅಸೋಸಿಯೇಟ್. ಕ್ಲಿಕ್ ಮಾಡ್ತೀನಿ. ಇಲ್ಲಿ ನನಗೆ ಪ್ರಿಪರೇಷನ್ ಗೈಡ್ ಕೊಡ್ತಾನೆ, ಗೆಟ್ ದಿ ಎಕ್ಸಾಮ್ ಗೈಡ್. ಈ ಲಿಂಕ್ ಓಪನ್ ಮಾಡ್ಕೊಂಡ್ರೆ ನನಗೆ ಏನೇನು ಓದ್ಕೋಬೇಕು ಅಂತೆಲ್ಲ ಹೇಳ್ತಾನೆ. ಇದನ್ನೆಲ್ಲ ಓದ್ಕೊಂಡ್ಬರ್ಬೇಕು, ಆಯ್ತಾ. ಅಸೋಸಿಯೇಟ್ ವಸ್ತು ಅನ್ಸಿದ್ರೆ ಇದನ್ನ ಓದೋಣ, ಆಮೇಲೆ ನೋಡೋಣ. ಎಲ್ಲ ಕಡೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೇಳ್ತಾ ಇದ್ದಾರೆ, ಒಂದಲ್ಲ ಒಂದಿನ ನೀವು ಇದನ್ನ ಕಲೀಲೇಬೇಕಾಗುತ್ತೆ. ಇವತ್ತಿಲ್ದೇವ್ರೆ ನಾಳೆ. ಸೇಲ್ಸ್ ಫೋರ್ಸು ನೀವು ಯಾವ ಕಂಪ್ನಿಗೆ ಹೋದ್ರು ಈಗ ಅಸೋಸಿಯೇಟ್ ಆದರೆ AI ಮೇಲೆ ಏನಾದ್ರು ಗೊತ್ತಾ ಅಂತ ಕೇಳ್ತಾ ಇದ್ದಾರೆ ಅಲ್ವಾ. ಇದನ್ನ ಯಾವತ್ತೂ ಒಂದಿನ ಕಲಿಯೋಣ, ತೊಂದರೆ ಇಲ್ಲ. ಈಗ ನಿಮಗೆ ಹೇಳ್ಕೊಡೋಕ್ಕೋಸ್ಕರ ಅಥವಾ ಹೇಳ್ತಾ ಇರೋದು. ಸೊ ನಮಗೊಂದು ಕಾಲ್ ಬಂತು. ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಥಿಂಗ್ ವಿಚ್ ಯು ಲರ್ನ್. Transaction of Indian rupee 13,923.78 has been processed on ICICI Bank credit card 1015. Press 1 to accept and confirm the transaction. Press 9 to block, restrict future transactions on. Thank you for the confirmation. ಸೊ ನೀವು ಇದನ್ನ ಹೆಂಗೆ ತಗೋಬೇಕು ಅಂದರೆ, ನೀವೆಲ್ಲರೂ ಮಾರ್ಕೆಟಿಂಗ್ ಕಲಿತಾ ಇದ್ದೀರಾ. ನಾನೇನೋ ಟ್ರಾನ್ಸಾಕ್ಷನ್ ಮಾಡಿದ ತಕ್ಷಣ $US ಆಗಿ OTP ಬಂದ್ರೂ ಆಟೋಮೇಟೆಡ್ ಒಂದು ಕಾಲ್ ಬಂದಿದೆ, ಇದನ್ನ ಮಾಡೋದು ಹೆಂಗೆ, ಯಾವ ಟೂಲ್ ಯೂಸ್ ಮಾಡ್ತಾ ಇದ್ದಾರೆ ಇವತ್ತು ಕಲೀರಿ ಅಂತ ಹೇಳ್ತಲ್ಲ. ಇಟ್ಸ್ ಅ ಗುಡ್ ಥಿಂಗ್ ಇಫ್ ಯು ಲರ್ನ್ ದಟ್. ಈಗ ನಾವು ಕಲಿತಾ ಇರೋದೇ ಅದೇ ಥರದ ಒಂದು ಟೂಲು. ಇದರಲ್ಲಿ ಏನೇನು ಮಾಡಬೇಕು ಅಂತ ಕಲಿತೀವಿ. ಸೊ ಈಗ ನಾನು ಪ್ರಿಪೇರ್ ಆಗ್ತಾ ಇರೋದು ಈ ಎಕ್ಸಾಮ್ಗೆ, ವಿಚ್ ಇಸ್ ನೋನ್ ಆಸ್ ಮಾರ್ಕೆಟಿಂಗ್ ಕ್ಲೌಡ್ ಅಡ್ವಾನ್ಸ್ ಕ್ರಾಸ್ ಚಾನೆಲ್ ಅಕ್ರೆಡಿಟೆಡ್ ಪ್ರೊಫೆಷನಲ್. ಇದನ್ನ ಯಾರ್ಯಾರೋ ತೊಗೊಳಕ್ಕಾಗಲ್ಲ, ನಿಮ್ಮ ಕಂಪನಿ ಸೇಲ್ಸ್ ಫೋರ್ಸ್ ಪಾರ್ಟ್ನರ್ ಆಗಿದ್ರೆ ಮಾತ್ರ. ಸೊ ನೀವೆಲ್ಲ ಇದನ್ನೆಲ್ಲ ಬಿಟ್ಬಿಟ್ಟು ಸಿಂಪಲ್ ಆಗಿ ಎರಡನ್ನು ಫಾಲೋ ಮಾಡಿ, ಆಯಿತಾ. ಆ ಲಿಂಕ್ ಕೊಡ್ತೀನಿ, ನಾನು ಹೇಳ್ತೀನಿ ಯಾವುದು ಅಂತ. ಒಂದು ಅಡ್ಮಿನ್ ಬಿಗಿನರ್ ಕಲಿಬೇಕು ಎಲ್ಲರೂ. ಇದು ಸೇಲ್ಸ್ ಫೋರ್ಸ್ CRM ರಿಲೇಟೆಡ್, ಇದನ್ನ ಹೇಳ್ಕೊಡ್ತೀನಿ. ಅಡ್ಮಿನ್ ಬಿಗಿನರ್ ಮಾಡ್ಬೇಕು ನೀವು ಇದನ್ನ. ಸೊ ಈ ಲಿಂಕ್ ಕೊಡ್ತೀನಿ, ಸೇವ್ ಮಾಡ್ಕೊಳ್ಳಿ. ಏನು ಕಲಿಬೇಕು, ಹೆಂಗೆ ಕಲಿಬೇಕು, ಏನು ಮಾಡಬೇಕು, ಆಗಿದ್ದು ಇದು. ಸೊ ಇದು ಒಂದು ಯಾವುದು, ಅಡ್ಮಿನ್ ಬಿಗಿನರ್ ಕಲಿಬೇಕು. ಸೆಕೆಂಡ್ ಒನ್ ಯಾವುದು ಅಂದರೆ ಇದು sfdc.co/MC ಟ್ರಯಲ್ಸ್. ಈ ಲಿಂಕಲ್ಲಿ ನೀವು ಪಾಯಿಂಟ್ಸ್ ಮಾಡಬೇಕು. ಈ ಲಿಂಕು ಕೊಡ್ತೀನಿ, ನೆಕ್ಸ್ಟ್ ಲಿಂಕು ಕೊಡ್ತೀನಿ, ಆಯಿತಾ. ನೀವೆಲ್ಲರೂ ಇದರಲ್ಲಿ ಇಲ್ಲಿಂದ ಮುಂದಕ್ಕೆ ಪಾಯಿಂಟ್ಸ್ ಮಾಡಿ 50,000 ರೀಚ್ ಆಗಿ. ಸೊ ದಿಸ್ ವಿಲ್ ಬಿ ಲಿಂಕ್, ಆಯಿತಾ. ತುಂಬ ಇದೆ ಕಲಿಯೋದು. ಇಲ್ಲಿ ಟ್ರೈಲ್ ಹೆಡ್ಡಲ್ಲಿ, ಸರ್ ಟ್ರೈಲ್ ಹೆಡ್ ಯಾಕೆ ಕಲಿಬೇಕು? ಟ್ರೈಲ್ ಹೆಡ್ಡಲ್ಲಿ ನಿಮಗೆ ಪಾಯಿಂಟ್ಸ್ ಎಷ್ಟಿದೆ ಅನ್ನೋದ್ರ ಮೇಲೆ, ಹ್ಯಾಂಡ್ ಸರ್ಟಿಫಿಕೇಶನ್ ಮೇಲೆ ಇಂಟರ್ವ್ಯೂ ಕರೀತಾ ಇರೋದು. ಕೆಲವು ಕಂಪ್ನೀಸ್ ಮಾತ್ರ, ಎಲ್ಲರೂ ಅಂತಲ್ಲ, ಓಕೆನಾ. ಸೊ ಅಡ್ಮಿನ್ ಬಿಗಿನರ್ ಏನು ಮಾಡಬೇಕು, ವಿಲ್ ಟ್ರೈ ಟು ಹ್ಯಾವ್ ಅ ಸೆಪರೇಟ್ ಸೆಷನ್ಸ್ ಆನ್ ದಿಸ್ ಒನ್, ಬಿಕಾಸ್ ಇದನ್ನು ನಾವು ಟ್ರೈನಿಂಗಲ್ಲಿ ಇವತ್ತವರೆಗೂ ಕಲ್ತಿಲ್ಲ. ಸೊ ನಾವು ಕಲ್ತಿರೋದಲ್ಲ ಮಾರ್ಕೆಟಿಂಗ್ ಕ್ಲೌಡ್ ಮೇಲೆ. ಅಡ್ವಾನ್ಸ್ your marketing strategy, automate content in marketing cloud, build a data strategy for data cloud. ಈ ಥರ ಸುಮಾರಿದೆ. ಇದರಲ್ಲಿ ನೀವು ಕಂಪ್ಲೀಟ್ ಮಾಡಿದ್ರೆ 22,000 ಪಾಯಿಂಟ್ಸ್ ಬರುತ್ತೆ, ಓಕೆನಾ. ಸೊ ಒಂದೇ ದಿನಕ್ಕೆ ಮುಗಿಸೋಕ್ಕಾಗಲ್ಲ, ಒಂದು 3 ರಿಂದ 6 ತಿಂಗಳು ತಗೊಳ್ಬೇಕು. ಕಂಪ್ಲೀಟ್ ಜರ್ನಿ ಬಿಲ್ಡರ್ ಟಾಸ್ಕ್, ಕ್ರಿಯೇಟ್ ಅ ಟಾರ್ಗೆಟೆಡ್ ಇಮೇಲ್ಸ್, ಹ್ಯೂಜ್ ಲಿಸ್ಟ್ ಇದೆ, ಆಯಿತಾ. ಎಕ್ಸ್ಪ್ಲೋರ್ ಡೇಟಾ ಕ್ಲೌಡ್, ಗೆಟ್ ಸ್ಟಾರ್ಟೆಡ್ ವಿತ್ ಮಾರ್ಕೆಟಿಂಗ್ ಕ್ಲೌಡ್ ಇಂಟೆಲಿಜೆನ್ಸ್, ಗೆಟ್ ಯೋರ್ ಮಾರ್ಕೆಟಿಂಗ್ ಕ್ಲೌಡ್ ಎಂಗೇಜ್ಮೆಂಟ್. ಇದು ಓದ್ತಾ ಇದ್ರೆ ಒಂದು ದಿನ ಆಗುತ್ತೆ ಓದೋದಕ್ಕೆ. ಸೊ ನಾನು ಅದರಲ್ಲಿ ಒಂದು ಜರ್ನಿ ಬಿಲ್ಡರ್ ಸ್ಟ್ರಾಟಜೀಸ್ ಯಾವುದೋ ಒಂದು ತೊಗೊಳ್ಳೋಣ. ಇದು 900 ಪಾಯಿಂಟ್ ಇದೆ. ಅಥವಾ ಡೇಟಾ ರಿಲೇಟೆಡ್ ಇದೆಯಾ, ಇರಬೇಕು. ಆಟೋಮೇಟ್ ಕಂಟೆಂಟ್, ಬಿಲ್ಡ್ ಸ್ಟ್ರಾಟಜಿ,
code with AMP complete admin tasks in Marketing Cloud, complete developer tasks, complete journey builder task, create a send, create compelling content, learn developer fundamentals, discover Marketing Cloud personalization, explore data cloud, ಎಲ್ಲ data management, getting started with Marketing Cloud, get to know Marketing Cloud, engagement, ಇದನ್ನೇ ತಗೋತೀನಿ. ಯಾಕೆ ಸರ್ ಅಂತ ಹೇಳ್ತೀನಿ. Marketing Cloud engagement ಅಂದ್ರೆ SFMC. ಸೇಲ್ಸ್ ಫೋರ್ಸ್ ಅಲ್ಲಿ ಸುಮಾರು ಸತಿ ಹೆಸರು ಚೇಂಜ್ ಮಾಡ್ತಾ ಇರ್ತಾರೆ, ಗಾಬರಿ ಆಗ್ಬಿಡಿ. ಮಾರ್ಕೆಟಿಂಗ್ ಕ್ಲೌಡ್ ಎಂಗೇಜ್ಮೆಂಟ್ ಕ್ವಿಕ್ ಲುಕ್ ಇದೆ. ಗೆಟ್ ಟು ನೋ ಮಾರ್ಕೆಟಿಂಗ್ ಕ್ಲೌಡ್ ಎಂಗೇಜ್ಮೆಂಟ್ ಇದನ್ನ ಮಾಡೋಣ, 100 ಪಾಯಿಂಟ್ ಸಿಗುತ್ತೆ. ಆಯ್ತಾ? ಇದನ್ನ ಓದ್ಕೊಂಬನ್ನಿ ನಿಮ್ಮ ಟೈಮ್ ಸಿಕ್ಕಾಗ. ಸೊ ಆರಾಮಾಗಿ ಎಕ್ಸ್ಪ್ಲೇನ್ ದಿ ವ್ಯಾಲ್ಯೂ ಆಫ್ ಮಾರ್ಕೆಟಿಂಗ್ ಕ್ಲೌಡ್ ಎಂಗೇಜ್ಮೆಂಟ್, ಡಿಸ್ಕ್ರೈಬ್ ಸೊಲ್ಯೂಷನ್ ಮಾರ್ಕೆಟಿಂಗ್ ಕ್ಲೌಡ್ ಎಂಗೇಜ್ಮೆಂಟ್ ಆಫರ್ಸ್. ವಾಟ್ ಈಸ್ ಮಾರ್ಕೆಟಿಂಗ್ ಕ್ಲೌಡ್ ಎಂಗೇಜ್ಮೆಂಟ್ ಅಂದ್ರೆ SFMCನೇ ಹೆಸರು ಚೇಂಜ್ ಮಾಡ್ಬಿಟ್ಟಿದ್ದಾರೆ. ಡು ಯು ನೀಡ್ ಮಾರ್ಕೆಟಿಂಗ್ ಕ್ಲೌಡ್ ಎಂಗೇಜ್ಮೆಂಟ್? How marketing cloud engagement can build better relationship and business. ಬಂದು ಕೆಳಗಡೆ ರಿಸೋರ್ಸ್ ಇದೆ, ಮಾರ್ಕೆಟಿಂಗ್ ಕ್ಲೌಡ್ ಎಂಗೇಜ್ಮೆಂಟ್ ಬೇಸಿಕ್ಸ್ ಇದೆ, ಆಮೇಲೆ ಮಾರ್ಕೆಟಿಂಗ್ ಕ್ಲೌಡ್ ಓವರ್ ವ್ಯೂ ಅಂತ ಒಂದು ಸೇಲ್ಸ್ ಫೋರ್ಸ್ ಹೆಲ್ಪ್ ಲಿಂಕ್ ಇದೆ. ಟೈಮ್ ಸಿಕ್ಕಾಗ ಇದನ್ನು ಓದಿ, ಎಲ್ಲ ಮುಗಿಸ್ಲೇಬೇಕು ನಾವು ಸದ್ಯಕ್ಕೆ. ಇಲ್ಲಿ ಬರೋಣ. ಈಗ ಒಂದು ಕ್ವಶನ್ ಇದೆ. ಟ್ರೂ ಆಫ್ ಮಾರ್ಕೆಟಿಂಗ್ ಕ್ಲೌಡ್ ಎಂಗೇಜ್ಮೆಂಟ್ ಅಲೌಸ್ ಯು ಟು ರೀಚ್ ಕಸ್ಟಮರ್ಸ್ ವಿತ್ ದ ರೈಟ್ ಮೆಸೇಜ್ ಅಟ್ ದಿ ರೈಟ್ ಟೈಮ್. ಹೌದು. ವಿಚ್ ಇಸ್ ಒನ್ ಆಫ್ ವಿಚ್ ವಾಟ್ ಈಸ್ ಒನ್ sign you can benefit from marketing cloud engagement? Your call center is understaffed, your customer have inconsistent experience with your brand, your business is expanding to new geographies, you just hired a data specialist. ಏನಿರ್ಬೋದು ಬೆಸ್ಟ್ ಆನ್ಸರ್? ಇದನ್ನು ಓದಿದ್ರೆ ಸಿಗುತ್ತೆ. ಸೊ ವಾಟ್ ಈಸ್ ಒನ್ ಸೈನ್ ಯು ಕ್ಯಾನ್ ಬೆನಿಫಿಟ್ ಫ್ರಮ್ ಮಾರ್ಕೆಟಿಂಗ್ ಕ್ಲೌಡ್ ಎಂಗೇಜ್ಮೆಂಟ್? ಕಾಲ್ ಸೆಂಟರ್ ಮೇಲೆ ಇಲ್ಲ. ಕಸ್ಟಮರ್ ಹ್ಯಾವ್ ಇನ್ಕನ್ಸಿಸ್ಟೆಂಟ್ ಎಕ್ಸ್ಪೀರಿಯನ್ಸ್ ವಿತ್ ಯೋರ್ ಬ್ರ್ಯಾಂಡ್. ಹೌದು, ಅದನ್ನ ಎಕ್ಸ್ಪೀರಿಯನ್ಸ್. ಯೋರ್ ಬಿಸ್ನೆಸ್ ಇಸ್ ಎಕ್ಸ್ಪ್ಯಾಂಡಿಂಗ್ ಆನ್, ಎಕ್ಸ್ಪ್ಯಾಂಡ್ ಆದರೂ ಆಗದೆ ಇದ್ರು ಯೂಸ್ ಮಾಡ್ಬೋದು. ಇದನ್ನ ಕ್ಲಿಕ್ ಮಾಡಿದ್ರೆ ನಂಗೆ 100 ಪಾಯಿಂಟ್ಸ್ ಬರುತ್ತೆ. ತಪ್ಪಾದರೆ ನಂಗೆ 50 ಪಾಯಿಂಟಿಗೆ ಬರುತ್ತೆ. ಸೊ ಲೆಟ್ಸ್ ಸಿ. ಆದಷ್ಟು 100 ಪಾಯಿಂಟ್ಸಿಗೆ ಟ್ರೈ ಮಾಡಿ. ಎಕ್ಸ್ಪೀರಿಯನ್ಸಿಗೆ 100 ಪಾಯಿಂಟ್ಸ್ ಬಂತು. ಆಯ್ತಾ? 100 ಪಾಯಿಂಟ್ಸ್ ಬಂದಿರೋದ್ರಿಂದ ಕರೆಂಟ್ಲಿ ನನ್ನ ಹತ್ರ ಎಷ್ಟು ಪಾಯಿಂಟ್ಸ್ ಇದೆ? 1925 ಇದೆ. ಇದು ಜಾಸ್ತಿ ಆಗಿದೆ. ಜಸ್ಟ್ ರೀಲೋಡ್ ಮಾಡ್ತೀನಿ. ನಾನು ನೆಕ್ಸ್ಟ್ ಟ್ಯಾಕಲ್ಗೆ ಹೋಗಲಿಲ್ಲ. ಅದಕ್ಕೆ ಈ ಥರ ನೀವು ಓದೋದ್ರಿಂದ ಏನಾಗುತ್ತೆ, ಸರ್ ಇದನ್ನು ಓದಲೇಬೇಕಾ, ಇದನ್ನು ಪಾಯಿಂಟ್ಸ್ ಮಾಡಲೇಬೇಕಾ, 100 ತಗೊಳ್ಳೇಬೇಕಾ ಅಂತ ನೆಗ್ಲೆಕ್ಟ್ ಮಾಡಬೇಡಿ. ನೀವು ಓದ್ತಾ ಓದ್ತಾ ಈ ಟರ್ಮಿನಾಲಜಿಗಳು ನಿಮ್ಮ ಬಾಯಿಗೆ ಬರುತ್ತೆ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. 100 ಪಾಯಿಂಟ್ಸ್ ಬಂತು. ಈಗ ನನಗೆ ಇಲ್ಲಿ ರೀಲೋಡ್ ಮಾಡ್ತೀನಿ. ಅದು ಈ ಥರ ಈಗ 3 ಮಾಡ್ಯೂಲ್ ಇದೆ. ಒಂದೊಂದಕ್ಕೂ 100 ಪಾಯಿಂಟ್ಸ್ ಬರುತ್ತೆ. ಈ ಥರ 100 ಪಾಯಿಂಟ್ಸ್ ಮಾಡ್ತಾ ಕೂತ್ಕೊಂಡ್ರೆ ನೀವು 1 ವರ್ಷ ಆದರೂ 50,000 ಆಗಲ್ಲ. ಅದಕ್ಕೆ ಮಾರ್ಕೆಟಿಂಗ್ ಇನ್ನೊಂದು ಲಿಂಕ್ ಕೊಟ್ಟನಲ್ಲ, ಬಿಗಿನರ್, ಅಲ್ಲಿ ಮಾಡಬೇಕು. ವಾಟ್ ಈಸ್ ದಿ 4th ಇಂಡಸ್ಟ್ರಿಯಲ್ ರೆವಲ್ಯೂಷನ್? ಆರ್ಟಿಫಿಷಿಯಲ್ ರೋಬೋಟಿಕ್ಸು, IoT, ಟ್ರಾನ್ಸ್ಫಾರ್ಮೇಷನ್, ಕಸ್ಟಮರ್ ಎಕ್ಸ್ಪೀರಿಯನ್ಸ್. ಬೇರೆ ಯಾವ್ದಾದ್ರು ಇದೆ ನೋಡ್ಕೊಳ್ಳಿ. ಇಲ್ಲ, ನಾನು ಇದು ಮುಂಚೆ 2-3 ಸತಿ ಮಾಡಿದ್ದೀನಿ. ಅದಕ್ಕೆ ವಾಟ್ ಆರ್ 3 ಆಫ್ ದಿ ಪ್ರಾಡಕ್ಟ್ಸ್ ಇನ್ ಮಾರ್ಕೆಟಿಂಗ್ ಕ್ಲೌಡ್ ಎಂಗೇಜ್ಮೆಂಟ್ ಪ್ಲಾಟ್ಫಾರ್ಮ್? ಕ್ಲೌಡ್ಸು, ಪ್ರಾಡಕ್ಟ್ ಚಾನಲ್ಸ್ ಅಲ್ಲ. ಜರ್ನಿ ಬಿಲ್ಡರ್, ಮಾರ್ಕೆಟಿಂಗ್ ಕ್ಲೌಡ್ ಕನೆಕ್ಟ್ ಆ್ಯಂಡ್ ಚಾನಲ್ಸ್. ವೆಬ್ಸೈಟ್ ಬರಲ್ಲ ಇದು. ಮಾರ್ಕೆಟಿಂಗ್ ಕ್ಲೌಡ್ ಕನೆಕ್ಟ್ ಆ್ಯಂಡ್ ಮೊಬೈಲ್, ಇಮೇಲ್ ಸ್ಟುಡಿಯೋ, ಮೊಬೈಲ್ ಸ್ಟುಡಿಯೋ, ಜರ್ನಿ ಬಿಲ್ಡರ್. ಇದು ಪ್ರಾಡಕ್ಟ್ಸ್. ಇದು ಮೇಲಿಂದ ಓದ್ಕೊಂಬಂದ್ರೆ ನಿಮಗೆಲ್ಲ ಸಿಗುತ್ತೆ. ಅಡ್ವರ್ಟೈಸಿಂಗ್ ಸ್ಟುಡಿಯೋ ಇದೆ, ಡೇಟಾ ಕ್ಲೌಡ್, ಮಾರ್ಕೆಟಿಂಗ್ ಕ್ಲೌಡ್, ಇಮೇಲ್ ಸ್ಟುಡಿಯೋ ಇದೆ, ಜರ್ನಿ ಬಿಲ್ಡರ್ ಇದೆ, ಮೊಬೈಲ್ ಸ್ಟುಡಿಯೋ ಇದೆ. ಸೊ ಆ ಬೇಸಿಸ್ ಮೇಲೆ ಇಮೇಲ್ ಸ್ಟುಡಿಯೋ, ಮೊಬೈಲ್ ಸ್ಟುಡಿಯೋ, ಜರ್ನಿ ಬಿಲ್ಡರ್, ಇದಕ್ಕೊಂದು 100 ಪಾಯಿಂಟ್ಸ್ ಬರುತ್ತೆ. ನೀವು ಈ ಥರ ದಿನಕ್ಕೆ 500 ಪಾಯಿಂಟ್ ಇಟ್ಕೊಳ್ಳಿ, ಅಥವಾ 1000 ಪಾಯಿಂಟ್ ಇಟ್ಕೊಳ್ಳಿ. ಅಟ್ಲೀಸ್ಟ್ ಒಂದು ಮಾಡ್ಯೂಲ್ ಇಟ್ಕೊಳ್ಳಿ. ಸೊ ಗೋಯಿಂಗ್ ಬ್ಯಾಕ್ ಟು ದಿ ಸ್ಟೋರಿ, ಈ ಟ್ರಯಲ್ಸ್ ಅಲ್ಲಿ ನೀವು ಇದನ್ನ ಮಾರ್ಚ್ ಒಳಗೆ ಕಂಪ್ಲೀಟ್ ಮಾಡಕ್ಕೆ ಟ್ರೈ ಮಾಡಿ. ನನಗೀಗ 2% ಆಗಿದೆ. ನೀವು ಇದನ್ನು ಓದಬೇಕಾದ್ರೆ ನಾನು ಹೇಳ್ಕೊಟ್ಟಿರೋದನ್ನ ರೀಕ್ಯಾಪ್ ಮಾಡ್ಕೊಳ್ಳಿ. ಇದ್ರ ಜೊತೆಗೆ ನಾನು ನಿಮ್ಗೆ ಇನ್ನೊಂದು ಲಿಂಕ್ ಕೊಟ್ಟೆ, ಕರೆಕ್ಟ್? ಆ ಲಿಂಕಲ್ಲಿ ತೋರಿಸ್ಕೊಡ್ತೀನಿ. ಆ ಲಿಂಕಲ್ಲಿ ನಿಮಗೆ ಜಾಸ್ತಿ ಪಾಯಿಂಟ್ಸ್ ಬರುತ್ತೆ. ದಟ್ ಈಸ್ ಅಡ್ಮಿನ್ ಬಿಗಿನಿಂಗ್. ಇಲ್ಲಿ ನೀವು 500 ಪಾಯಿಂಟ್ಸ್ ಮಾಡ್ಬೋದು. ಇಲ್ಲಿ 900 ಪಾಯಿಂಟ್ಸ್ ಕಾಣಿಸ್ತಾ ಇದೆ. ದಿಸ್ ಇಸ್ ಯೋರ್ ಟೇಲ್ ಹೆಡ್ ಮಾಡ್ಯೂಲ್. ಯೂನಿಟ್ಸ್ ಇದೆ, ಡಿಸ್ಕವರ್ ಯೂಸ್ ಕೇಸಸ್ ಆಫ್ ದಿ ಪ್ಲಾಟ್ಫಾರ್ಮ್. 100 ಪಾಯಿಂಟ್ಸ್ ಇರೋದು ಬಿಟ್ಬಿಡ್ತೀನಿ ಇವಾಗ ನಾನು. ಇದು ಸಾಲ್ವ್ ಮಾಡ್ಕೊಂಡ್ಬರ್ತೀನಿ. ಎಷ್ಟು ಪಾಯಿಂಟ್ಸ್ ಇದೆ ನೋಡೋಣ. ಸೊ ಇದು 500 ಪಾಯಿಂಟ್ಸ್ ಇದೆ. ವೆರಿ ಗುಡ್. ಫಸ್ಟಿಂದ ಓದ್ಕೊಂಡ್ಬರ್ಬೇಕು ನಾವು. ಇದನ್ನೆಲ್ಲ 7-8 ವರ್ಷದಿಂದ ಮಾಡ್ತಾ ಇದ್ದೀನಿ ನಾನು. ಸೊ ಫಸ್ಟ್ ಟೈಲ್ ಹೆಡ್ ಮಾಡಿ. ಇದನ್ನ ಇನ್ನೊಂದಿನ ಹೇಳ್ಕೊಡ್ತೀನಿ. ನಾನು 500 ಪಾಯಿಂಟ್ಸ್ ಮಾಡೋದು ಹೆಂಗೆ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ.
I did something mistake. ಇದನ್ನ ಹೇಳ್ಕೊಟ್ಟಿಲ್ಲ ನಾನು ಇವತ್ತರೆಗೂ ಹೇಳಿಲ್ಲ. ಸೊ ವಿಲ್ ಡೂ ದಟ್ಸ್ ನಾಟ್ ಅ ನೀಡ್. 500 ಪಾಯಿಂಟ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ. ಸೊ ಇಲ್ಲಿ ಸೆಕೆಂಡ್ ಒನ್, ಅನ್ಲಾಕ್ ದಿ ಬಿಸ್ನೆಸ್, ಡಿಸ್ಕವರ್ ಯೂಸ್ ಕೇಸ್ ಫಾರ್ ದಿ ಪ್ಲಾಟ್ಫಾರ್ಮ್. ಇಲ್ಲಿ 500 ಪಾಯಿಂಟ್ಸ್ ಇದೆ. ಇಲ್ಲ, ದಿಸ್ ಇಸ್ ಫಾರ್ ಫಸ್ಟ್ ಒನ್. ಇದನ್ನ ಏನಕ್ಕೆ ಕಲಿಬೇಕು ಅಂತಾನು ಹೇಳ್ಬಿಡ್ತೀನಿ. ಸೇಲ್ಸ್ ಫೋರ್ಸ್ ಅನ್ನೋ ಕಂಪ್ನಿ ಶುರು ಆಗಿದ್ದೇ ಇದ್ರ ಮೇಲೆ. ಏನದು? ಸೇಲ್ಸ್ ಫೋರ್ಸ್ CRM. ಸೊ ಕ್ರಿಯೇಟ್ ಅ ಫೀಲ್ಡ್ ಆನ್ ದಿ ಕಾಂಟ್ಯಾಕ್ಟ್ ಆಬ್ಜೆಕ್ಟ್, ಫೀಲ್ಡ್ ಡೇಟಾ ಟೈಪ್ ಕರೆನ್ಸಿ, ಲೇಬಲ್, ಲೋನ್ ಅಮೌಂಟ್, ಫೀಲ್ಡ್ ನೇಮ್. ಇದನ್ನ ಕ್ರಿಯೇಟ್ ಮಾಡಿ ಹೊಡೆದ್ರೆ 500 ಪಾಯಿಂಟ್ಸ್ ಬರುತ್ತೆ. ನೀವು ಜಾಸ್ತಿ ಪಾಯಿಂಟ್ಸ್ ಮಾಡೋಕ್ಕಾಗೋದು ಇಲ್ಲೇನೆ. ಓಕೆನಾ? ಅದನ್ನ ಹೇಳ್ಕೊಡ್ತೀನಿ, ಆಮೇಲೆ ಪಾಯಿಂಟ್ಸ್ ಮಾಡಿ ಆರಾಮಾಗಿ ಮಾಡಿ, ಅರ್ಜೆಂಟ್ ಏನಿಲ್ಲ. ಬಟ್ 3 ತಿಂಗಳಲ್ಲಿ 50,000 ಮಾಡಕ್ಕೆ ಟ್ರೈ ಮಾಡಿ. ಅಟ್ಲೀಸ್ಟ್ 30,000, 10,000, 20,000 ಎಲ್ಲ ಒಂದ್ ಕಡೆ ರೀಚ್ ಆಗ್ತೀರ. ಸೊ ಇವನು ಹೇಳ್ತಾ ಇರೋದನ್ನ ನಾನು ಮಾಡ್ಕೊಂಡ್ಬಂದ್ಬಿಡ್ತೀನಿ ಸದ್ಯಕ್ಕೆ. ಕ್ರಿಯೇಟ್ ಅ ಫೀಲ್ಡ್ ಆನ್ ದಿ ಕಾಂಟ್ಯಾಕ್ಟ್ ಫೀಲ್ಡ್. ಫೀಲ್ಡ್ ಅಂದ್ರೆ ನಿಮ್ಮ ಟೇಬಲ್, ಡೇಟಾ ಎಕ್ಸ್ಟೆನ್ಷನ್ ಥರನೇ. ಸೊ ಡೇಟಾ ಎಕ್ಸ್ಟೆನ್ಷನ್ ನೀವು ಕ್ರಿಯೇಟ್ ಮಾಡೋದು ಬೇಡ, ಇದು ಆಲ್ರೆಡಿ ಇದೆ. ಕರೆನ್ಸಿ ಡೇಟಾ ಟೈಪ್, ಲೋನ್ ಅಮೌಂಟ್ ತೊಗೊಂಡು ಇದನ್ನ ಮಾಡಿ ಚೆಕ್ ಮಾಡಿದ್ರೆ 500 ಪಾಯಿಂಟ್ ಬರ್ತದೆ. ಸೊ ಬಿಫೋರ್ ಡೂಯಿಂಗ್ ದಟ್ ಎಷ್ಟು ಪಾಯಿಂಟ್ ಇದೆ ಅಂತ ತೋರಿಸ್ಬಿಡ್ತೀನಿ. ಸೊ ನಿಮ್ಗೆ ಟೈಮ್ ಸಿಕ್ಕಾಗ ಆರಾಮಾಗಿ ಮಾಡಿ. ಈಗ ಶುರು ಮಾಡಿದ್ರೆ ಇದು 2125 ಇದೆ, 500 ಪಾಯಿಂಟ್ ಆ್ಯಡ್ ಆಗ್ಬೋದು. ಓಕೆನಾ? ವೆರಿ ಗುಡ್. ಇಲ್ಲಿ ಆಬ್ಜೆಕ್ಟ್ ಮ್ಯಾನೇಜರ್ಗೆ ಬರ್ತೀನಿ. ಅದೆಲ್ಲ ಎಲ್ಲಿ ಹೇಳ್ಕೊಡ್ತಾರೆ ಅಂದ್ರೆ ಇಲ್ಲಿದೆ. ಫಸ್ಟ್ ಇಂದ ಓದ್ಕೊಂಬಂದ್ರೆ ಇದೆ. ಇಲ್ಲಿ ಆಬ್ಜೆಕ್ಟ್ ಮ್ಯಾನೇಜರ್ ಇದೆ, ಇದೊಂದು ಟೂಲ್ ಅಷ್ಟೇನೆ. ಇಲ್ಲಿ ಕಾಂಟ್ಯಾಕ್ಟ್ಗೆ ಬರ್ತೀನಿ, ಕಾಂಟ್ರಾಕ್ಟ್ಗೆ ಬಂದ್ಬಿಟ್ಟಿದ್ದೀನಿ. ಕಾಂಟ್ಯಾಕ್ಟ್ಗೆ ಬರ್ಬೇಕು. ಇದು ಫೀಲ್ಡ್ ಅಂಡ್ ರಿಲೇಶನ್ಶಿಪ್, ನ್ಯೂ ಫೀಲ್ಡ್. ನಾನು ಏನು ಹೇಳ್ತಾ ಇದ್ದೇನೆ, ಕರೆನ್ಸಿ ತಗೊಳ್ಳಿ ಅಂತ ಹೇಳ್ತೇನೆ, ತಗೋತೀನಿ. ನೆಕ್ಸ್ಟ್ ಫೀಲ್ಡ್ ಲೇಬಲ್ ಕೊಡಿ ಅಂತ ಹೇಳಿದ್ದೇನೆ, ಕೊಟ್ಟಿದ್ದೀನಿ. ಫೀಲ್ಡ್ ನೇಮ್ ಅದೇ ಬರುತ್ತೆ ಸಿಂಪಲ್ ಆಗಿ. ನೆಕ್ಸ್ಟ್ ಆ್ಯಂಡ್ ಸೇವ್. ಇದು ಮುಗ್ದಿರೋದ್ರಿಂದ ಈಗ ನಾನು ಚೆಕ್ ಪಾಯಿಂಟ್ಸ್ ಕೊಟ್ಟಿದ್ದೆಲ್ಲ ಹೇಳ್ಕೊಡ್ತಾನೆ. ಬೇಸಿಕಲಿ ಟೂಲ್ SFMC ನಾನು ಹೆಂಗೆ ಹೇಳ್ಕೊಟ್ನೋ ಇವರು. ಸೊ ಇದನ್ನು ಕ್ಲಿಕ್ ಮಾಡಿದೆ, ನನಗೆ 500 ಪಾಯಿಂಟ್ ಬರಬೇಕು. 2125 ಇದೆ, ಪ್ಲಸ್ 500 ಆಗುತ್ತೆ. ಸೊ ಈ ಥರ ನಾನು ನನ್ನ ಪರ್ಸ್ನಲ್ ಒಂದಿದೆ, ನನ್ನ ಇಮೇಲ್ ID. ಇದೊಂದು 1-2 ನಿಮಿಷ ತಗೊಳುತ್ತೆ ಬರಲಿ. ಫಸ್ಟ್ 500 ಪಾಯಿಂಟ್ ಬಂತು ಅಲ್ವಾ? ಸೊ ಈಗ ನನ್ನ ಪಾಯಿಂಟ್ಸ್ ಎಷ್ಟಾಗಿರ್ಬೇಕು? ಸೊ ಇದನ್ನ ಮಾಡಕ್ಕೆ ಶುರು ಮಾಡಿದ್ರೆ ದಿನಕ್ಕೆ 5,000ವರೆಗೂ ಮಾಡ್ಬೋದು. ನಿಮ್ಮ ಇಂಟ್ರೆಸ್ಟ್ ಮೇಲೆ ಹೋಗುತ್ತೆ. RVD ಮಾಡಿಲ್ವಾ? ಶನಿವಾರ ಭಾನುವಾರ ಕೂತ್ಕೊಳ್ಳಿ, ಅಡ್ಮಿನ್ ಬಿಗಿನರ್ ಮಾಡಿ. ಅಡ್ಮಿನ್ ಬಿಗಿನರ್ ಮುಗಿಸಿದ್ರೆ 8,600 ಪಾಯಿಂಟ್ ಬರುತ್ತೆ. ನೀವು ತಪ್ಪು ಮಾಡಿದ್ರೆ ಎಸ್ಪೆಷಲಿ 100 ಪಾಯಿಂಟ್ಸ್ ಅಲ್ಲೇ ಕಡಿಮೆ ಆಗೋದು. ಆಯ್ತಾ? ಈಗ 100 ಪಾಯಿಂಟ್ಸ್ ಸಿಗುತ್ತೆ ನನಗೆ. ನಾನೇನಾದ್ರು ಈ ಕ್ವಶನ್ ಸುಮ್ಮನೆ ಅರ್ಜೆಂಟಿಗೆ ಬಂದೆಲ್ಲ ಕ್ಲಿಕ್ ಮಾಡಿದ್ರೆ ತಪ್ಪಾಗುತ್ತೆ, ವಿಚ್ ಇಸ್ ನಾಟ್ ಅ ಗುಡ್ ಪ್ರಾಕ್ಟೀಸ್. ಓಕೆನಾ? 100 ಪಾಯಿಂಟ್ಸ್ನ ಆದಷ್ಟು ಓದಿ 100 ಪಾಯಿಂಟ್ಸ್ ತಗೊಳ್ಳಿ. ಸೊ ಟೈಲ್ ಹೆಡ್ ತೋರಿಸಿದ್ದೀನಿ, ಲಿಂಕ್ ಕೊಟ್ಟಿದ್ದೀನಿ, ಆ್ಯಂಡ್ ಸೊ ಇದನ್ನು ನಾನು ಹೇಳ್ಕೊಡ್ತೀನಿ ನೋಡಿ ಒಂದು ಅರ್ಥ. ಅದೇ ಥರ ನಾನು ಪರ್ಸ್ನಲ್ ನೋಡ್ಕೊಂಬಿಡೋಣ. ಇಟ್ ಟುಕ್ ಕಪಲ್ ಆಫ್ ಇಯರ್ಸ್. ನಾನು ಶುರು ಮಾಡಿದ್ದು 2018 ಜನವರಿ ಅನ್ಕೋತೀನಿ, ನನಗೆ ಗೊತ್ತಾಗಿದ್ದೆ ಅವಾಗ. ಸೊ ನನ್ನ ಪ್ರೊಫೈಲ್ಗೆ ಹೋದರೆ ನನ್ನ ಟಾರ್ಗೆಟು 1,50,000, 1,31,000 ಇದೆ, 46 ಟೈಲ್ಸ್ ಆಗಿದೆ, 269 ಬ್ಯಾಡ್ಜ್ ಇದೆ, 14 ಸರ್ಟಿಫಿಕೇಟ್ ಇದೆ. ಓಕೆನಾ? ಇಟ್ ಟುಕ್ ಟೈಮ್. ನಾನು ಕೆಲಸ ಶುರು ಮಾಡಿದ್ದೆ ಅಂದರೆ ಸೇಲ್ಸ್ ಫೋರ್ಸ್ ಮೇಲೆ ಇಟ್ ವಾಸ್ ಇನ್ ದಿ ಇಯರ್ 2014 ಎಂಡಲ್ಲಿ ಅನ್ಕೋತೀನಿ, ಅಥವಾ 15ಅಲ್ಲಿ. ಸೊ ಅಲ್ಲಿಂದ ನಾನು ಟ್ರೈಲ್ ಹೆಡ್ ಶುರು ಮಾಡಿದ್ದು. ಸರ್ ಇದು ಎಷ್ಟು ಪಾಯಿಂಟ್ಸ್ವರೆಗೂ ಇದೆ? ನಾನು ನೋಡಿರೋದು ರೀಸೆಂಟಾಗಿ ಲಿಂಕ್ಡ್ಇನ್ನಲ್ಲಿ ನೋಡಿದ್ದು ನಾನು 6 lakh ಪಾಯಿಂಟ್ಸ್ ಮಾಡಿದ್ದಾರೆ. ನಾನು ಡಬಲ್ ಸ್ಟಾರ್ ರೇಂಜರ್ ಇದ್ದಾನೆ, ಇನ್ನೊಬ್ಬ ಯಾರು ಆಲ್ ಸ್ಟಾರ್ ರೇಂಜರ್ ಇದ್ದಾನೆ. ಹೆಲ್ಪ್ ಆಗುತ್ತೆ ಸರ್? ಇದು ಖಂಡಿತ ಹೆಲ್ಪ್ ಆಗುತ್ತೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ 5 ಸ್ಟಾರ್ ರೇಂಜರು 6 ಸ್ಟಾರ್ ರೇಂಜರ್ ಆಗಬೇಕು ಅಂದರೆ 600 ಬ್ಯಾಡ್ಜು
3 lakh ಪಾಯಿಂಟ್ಸ್ ಮಾಡಬೇಕು. ಯಾರೋ ಒಬ್ಬ ನಾನು 6 lakhs ಮಾಡೋದು ನೋಡಿದ್ದೀನಿ. 6 lakhs ಮಾಡಿದ್ದಾರೆ, ಆಯ್ತಾ? ಇವತ್ತೇ ಮಾಡಬೇಕು ಅಂತಿಲ್ಲ, ಟ್ರೈ ಮಾಡಿ. ಸೊ ಇದನ್ನ ಶುರು ಮಾಡ್ಕೊಳ್ಳಿ. ಸೊ ದಟ್ ಬೈ ದಿ ಎಂಡ್ ಆಫ್ ಜನವರಿ ನೀವು ಒಂದು ಪಾಯಿಂಟ್ಸ್ ಇರುತ್ತೆ, ವಿಚ್ ಇಸ್ ಗುಡ್. ಬಟ್ ಟೇಕ್ ಇಟ್ ಸೀರಿಯಸ್ಲಿ, ದಿಸ್ ಇಸ್ ಇಂಪಾರ್ಟೆಂಟ್. ಇದ್ರಲ್ಲಿ ಸುಮಾರು ವಿಷಯಗಳು ನಾನು ಹೇಳ್ಕೊಡೋದಿದೆ. SFMC ಮಾತ್ರ ನಿಮ್ಗೆ ಇಲ್ಲಿ ಸಿಗಲ್ಲ. ಏನು ಸಿಗುತ್ತೆ ಅಂದರೆ 100 ಪಾಯಿಂಟ್ಸ್ ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ. ಓಕೆನಾ? ಬೇಸ್ಡ್ ಆನ್ ದಿಸ್ ಐ ವಿಲ್ ಸ್ಟಾಪ್ ದಿ ಸ್ಕ್ರೀನ್ ಶೇರಿಂಗ್ ಆ್ಯಂಡ್ ದಿ ವಿಡಿಯೋ ರೆಕಾರ್ಡ್.